ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಹೈಯರ್ ಎಜುಕೇಷನ್ ಯೂನಿಟ್ 10 ಆದಂಥ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನು ನೀವೇನಾದರೂ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡಲ್ಲಿ ಯಾವುದೆಲ್ಲ ಟಾಪಿಕ್ಸ್ ತುಂಬಾ ರಿಪೀಟೆಡ್ ಟಾಪಿಕ್ಸ್ MCQನ ಸಾಲ್ವ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡಿ. ತುಂಬ ಜನ ನನಗೆ ರಿಕ್ವೆಸ್ಟ್ ಬರ್ತಿತ್ತು ದಟ್ ಸಾಕಷ್ಟು ಕ್ವೆಶನ್ಸ್ ಇನ್ನಷ್ಟು ಕ್ವೆಶನ್ನ ಸಾಲ್ವ್ ಮಾಡಿ, ಒಂದು 100 ಕ್ವೆಶನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿ ಅಂತ. ಸೊ 100 ಕ್ವೆಶನ್ಸ್ ಅಂದರೆ ತುಂಬ ಬೋರ್ ಆಗುತ್ತೆ ಅನ್ನೋ ಕಾರಣದಿಂದ ಸ್ಪ್ಲಿಟ್ ಮಾಡಿ 25 ಈ ರೀತಿಯಾಗಿ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಚ್ ಕಮಿಷನ್ ರೆಕಮೆಂಡೆಡ್ ದಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC? ಯಾವ ಒಂದು ವಿಶ್ವವಿದ್ಯಾಲಯ, ಯಾವ ಒಂದು ಕಮಿಷನ್ ಏನು ರೆಕಮೆಂಡ್ ಮಾಡುತ್ತೆ ಎಸ್ಟಾಬ್ಲಿಷ್ಮೆಂಟ್ ಆಫ್ UGC ಅಂದರೆ ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್, ದ ಆನ್ಸರ್ ಈಸ್ ಕೊಥಾರಿ ಕಮಿಷನ್, ರಾಧಾಕೃಷ್ಣನ್ ಕಮಿಷನ್, ಮುಡ್ಲಯರ್ ಕಮಿಷನ್, ಹಂಟರ್ ಕಮಿಷನ್. ಈ 4 ಕಮಿಷನಲ್ಲಿ ಯಾವುದು ಆನ್ಸರ್ ಅಂತ ನೋಡೋದಾದ್ರೆ ಆನ್ಸರ್ ಈಸ್ ಬಿ, ಆಪ್ಷನ್ ಬಿ, ರಾಧಾಕೃಷ್ಣನ್ ಕಮಿಷನ್. ಎಕ್ಸ್ಪ್ಲನೇಷನ್ ನೋಡೋದಾದರೆ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ದ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ 1948 ಆ್ಯಂಡ್ 49, ಈ ಒಂದು ದ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅನ್ನೋದು ಇಂಟ್ರಡ್ಯೂಸ್ ಆಗಿದ್ದು 1948ಅಲ್ಲಿ. ಯಾರು ಅದನ್ನು ಚೇರ್ಡ್ ಬೈ ಬಂದು ರಾಧಾಕೃಷ್ಣನ್ ರೆಕಮೆಂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ UGC. ಈ ಒಂದು ಕಮಿಷನಲ್ಲಿ ಅಂದರೆ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಏನು ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ ಟು ಎಸ್ಟಾಬ್ಲಿಷ್ ದ UGC. ಸೆಕೆಂಡ್ ಕ್ವೆಶನ್, UGC ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್? ಯಾವ ಒಂದು ವರ್ಷದಲ್ಲಿ UGCನ ಸ್ಥಾಪನೆ ಮಾಡಿದ್ರು ಅಂತ ನೋಡೋದಾದರೆ 1948, 1953, 1956, 1964. 1953 ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಸೊ UGC ಫಸ್ಟ್ ಎಸ್ಟಾಬ್ಲಿಷ್ ಇನ್ 1953 ಆ್ಯಂಡ್ ಬಿಕಮ್ ಸ್ಟ್ಯಾಟ್ಯುಟರಿ ಬಾಡಿ ಥ್ರೂ ದ UGC ಆ್ಯಕ್ಟ್ 1956 ಏನು ಮಾಡುತ್ತೆ ಅಂತಂದರೆ ಇದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಸ್ಥಾಪಿತವಾಗಿದ್ದು 1956. ದ ಯೂನಿವರ್ಸಿಟೀಸ್ ಗ್ರಾಂಟ್ಸ್ ಕಮಿಷನ್ ಬಿಕಮ್ ಎ ಸ್ಟ್ಯಾಟ್ಯುಟರಿ ಬಾಡಿ ಥ್ರೂ, ಯಾವ ಒಂದು ಆ್ಯಕ್ಟ್ನ ಮೂಲಕ ಅಥವಾ ಯಾವುದೋ ಒಂದು ಕಮಿಷನ್ ಮೂಲಕ ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಕನ್ವರ್ಟ್ ಆಯಿತು ಅಂತ. ಸೊ ಆಲ್ರೆಡಿ ಲಾಸ್ಟ್ ಕ್ವೆಶನಲ್ಲಿ ಡಿಸ್ಕಸ್ ಮಾಡಿದ್ದೀವಲ್ಲ. ಸೊ UGC ಆ್ಯಕ್ಟ್ 1956, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಎಜುಕೇಷನ್ ಆಸ್ ಎ ಕಾನ್ಕರೆಂಟ್ ಸಬ್ಜೆಕ್ಟ್? ಯಾವ ಒಂದು ಆ್ಯಕ್ಟು ಪ್ರೊವೈಡ್ಸ್ ಎಜುಕೇಷನ್ ಆಸ್ ಎ ಕಾನ್ಕರೆಂಟ್ ಸಬ್ಜೆಕ್ಟ್ ಅಂತ ನೋಡೋದಾದರೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರುತ್ತೆ. ಸೊ ಎಕ್ಸ್ಪ್ಲನೇಷನ್ ನೋಡೋದಾದರೆ ಎಜುಕೇಷನ್ ವಾಸ್ ಶಿಫ್ಟೆಡ್ ಫ್ರಮ್ ದ ಸ್ಟೇಟ್ ಲಿಸ್ಟ್ ಟು ದ concurrent list by the second constitutional amendment in 1976 ಅಲ್ಲಿ. ನೆಕ್ಸ್ಟ್ ಕ್ವೆಶನ್, ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ರೀಪ್ಲೇಸ್ಡ್ ವಿಚ್ ಪ್ರೀವಿಯಸ್ ಇಯರ್ ಪಾಲಿಸಿ? ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಯಾವ ಒಂದು ಪ್ರೀವಿಯಸ್ ಪಾಲಿಸೀಸ್ನ ರೀಪ್ಲೇಸ್ ಮಾಡಿದೆ ಅಂತ ನೋಡೋದಾದರೆ NPE 1968, NPE 1986, ಕೊಥಾರಿ ಕಮಿಷನ್ ಇನ್ ರಿಪೋರ್ಟ್, CABA ರಿಪೋರ್ಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1986 ಏನು ಮಾಡಿತ್ತು, ರೀಪ್ಲೇಸ್ ಮಾಡುತ್ತೆ. ಸೊ ಎಕ್ಸ್ಪ್ಲನೇಷನ್ ನೋಡೋದಾದರೆ NEP 2020 ರೀಪ್ಲೇಸ್ಡ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1986, ರಿವೈಸ್ಡ್ ಇನ್ 1992 ಅಲ್ಲಿ. ವಿಚ್ ಬಾಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಕ್ರಿಡೇಷನ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ? ಸೊ ಯಾವ ಒಂದು ಬಾಡಿ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಕ್ರಿಡೇಷನ್ಗೋಸ್ಕರ ಹೈಯರ್ ಎಜುಕೇಷನಲ್ಲಿ ಅಂತ ನೋಡೋದಾದರೆ UGC, AICTE, NAC, NCTE. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. NAC ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. NACನ ಫುಲ್ ಫಾರ್ಮ್ ಬಂದು ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್. ಸೊ ನ್ಯಾಷನಲ್ ಅಸೆಸ್ಮೆಂಟ್ and accreditation
ಅಕ್ರಿಡಿಯೇಷನ್ ಕೌನ್ಸಿಲ್. ಸೊ ನ್ಯಾಕ್ನ ಫುಲ್ ಫಾರ್ಮು ಇಂಪಾರ್ಟೆಂಟ್ ಆಗುತ್ತೆ, ಯಾವಾಗ ಇಂಟ್ರಡ್ಯೂಸ್ ಮಾಡಿದ್ರು, ಇದೆಲ್ಲ ಸಾಕಷ್ಟು ಕೇಳುವಂಥ ಚಾನ್ಸಸ್ ಆಗಿರುತ್ತೆ. ಸೊ ಅಸೆಸ್ ಮಾಡಿ ಅಕ್ರಿಡಿಯೇಷನ್ ಅಂತಂದರೆ ಒಂದು ಸ್ಕೋರ್ನ ಕೊಡುವಂಥದ್ದು ಏನಾಗಿರುತ್ತೆ, ಇನ್ಸ್ಟಿಟ್ಯೂಟ್ ಬಂದು ನ್ಯಾಕ್ ಆಗಿರುತ್ತೆ. ಕ್ವೆಶನ್ನು, ನ್ಯಾಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್? ಯಾವ ಒಂದು ಇಯರಲ್ಲಿ ನ್ಯಾಕ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅಥವಾ ಸ್ಥಾಪನೆ ಮಾಡ್ತಾರೆ ಅಂತ ಅನ್ನೋದಾದರೆ 1994 ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ನ್ಯಾಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1994 by the UGC. NBA is nothing but National Board of Accreditation. ಸೊ ಪ್ರೈಮರಲ್ಲಿ ಯಾವುದನ್ನು ಅಕ್ರಿಡೇಟ್ ಮಾಡುತ್ತೆ ಅಂತ ನೋಡೋದಾದರೆ ಯೂನಿವರ್ಸಿಟೀಸ್, ಕಾಲೇಜಸ್, ಅಕಾಡೆಮಿಕ್ ಪ್ರೋಗ್ರಾಮ್, ಸ್ಕೂಲ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಕಾಡೆಮಿಕ್ ಪ್ರೋಗ್ರಾಮ್ಸ್ನ ಏನು ಮಾಡುತ್ತೆ, ಅಕ್ರಿಡೇಟ್ ಮಾಡುತ್ತೆ. NBA ಅಕ್ರಿಗೇಟ್ಸ್ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷ್ನಲ್ ಪ್ರೋಗ್ರಾಮ್ಸ್ನ ಏನು ಮಾಡುತ್ತೆ, NBA ಬಂದು ಅಕ್ರಿಡೇಟ್ ಮಾಡೋಂಥದ್ದು. ವಿಚ್ ಕೌನ್ಸಿಲ್ ರೆಗ್ಯುಲೇಟ್ಸ್ ಟೆಕ್ನಿಕಲ್ ಎಜುಕೇಷನ್ ಇನ್ ಇಂಡಿಯಾ? ಸೊ UGC, AICTE, NMC, ICAR. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. AICT ಬಂದು ಟೆಕ್ನಿಕಲ್ ಎಜುಕೇಷನ್ಸ್ನ ರೆಗ್ಯುಲೇಟ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜಸ್. ಕ್ವಶನ್, ದ ಕೊಥಾರಿ ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್ 1948, 1952, 1964, 1986. ಸೊ ಯಾವುದೆಲ್ಲ ಕಮಿಷನ್ಸ್ ಇದಾವಲ್ಲ, ಫಾರ್ ಎಕ್ಸಾಂಪಲ್ ರಾಧಾಕೃಷ್ಣನ್ ಕಮಿಷನ್, ಕೊಥಾರಿ ಕಮಿಷನ್, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ದ ಚಾರ್ಟರ್ ಆ್ಯಕ್ಟ್, ಇಂಗ್ಲೀಷ್ ಆ್ಯಕ್ಟ್, ವುಡ್ಸ್ ಡಿಸ್ಪ್ಯಾಚ್, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ಒಂದು ಕ್ವಶನ್ ಅಂತೂ ಕೇಳ್ತಾರೆ, ಐದರ್ NET ಅಥವಾ KSET ಕೇಳ್ತಾರೆ. ಸೊ ಈ ಒಂದು ಕಮಿಷನ್ಸ್ನ ಒಂದು ಲಿಸ್ಟ್ ಮಾಡಿಕೊಂಡು ನೀವೇನು ಮಾಡಿ ಓದ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಯಾವುದೆಲ್ಲ ಆಬ್ಜೆಕ್ಟಿವ್ ಇತ್ತು ಒಂದೊಂದು ಕಮಿಷನಲ್ಲೂ ಅಂತ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಕೊಥಾರಿ ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್, ಸೊ 1964 ಏನಾಗುತ್ತೆ, ಕೊಥಾರಿ ಕಮಿಷನ್ ಅನ್ನೋದು ಅಪಾಯಿಂಟ್ ಆಗುತ್ತೆ. ದ ಎಜುಕೇಷನ್ ಕಮಿಷನ್ 1964-66 ಈಸ್ ನೋನ್ ಆಸ್ ದ ಕೊಥಾರಿ ಕಮಿಷನ್. 11th ಕ್ವೆಶನ್, ದ ಸ್ಲೋಗನ್ ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್. ಯಾವ ಒಂದು ಈ ಒಂದು ಸ್ಲೋಗನ್ನು ಎಜುಕೇಷನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟು ಯಾವ ಒಂದು ಕಮಿಷನ್ ಜೊತೆ ಅಸೋಸಿಯೇಟ್ ಆಗಿದೆ ಅಂತ ನೋಡೋದಾದರೆ, ಯಾವ ಒಂದು ಕಮಿಷನಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು ಅಂತ ನೋಡೋದಾದರೆ ಕೊಥಾರಿ ಕಮಿಷನ್ ಇಸ್ ದ ರೈಟ್ ಆನ್ಸರ್. ಸೊ ನೀವು ಒಂದು ಕಮಿಷನ್ನ ಕಲಿತಾ ಇದ್ದೀರ ಅಂದರೆ ಇನ್ಡೆಪ್ತಾಗಿ ಕಲಿಬೇಕಾಗುತ್ತೆ. ಯಾವಾಗ ಇಂಟ್ರಡ್ಯೂಸ್ ಆಯಿತು, ಯಾರು ಇಂಟ್ರಡ್ಯೂಸ್ ಮಾಡಿದ್ರು, ಏನೆಲ್ಲ ಆಬ್ಜೆಕ್ಟಿವ್ಸ್ ಇದೆ ಆ್ಯಂಡ್ ಏನೆಲ್ಲ ಒಂದೊಂದು ಕಮಿಷನಲ್ಲೂ ಯಾವುದೆಲ್ಲ ಚೇಂಜಸ್ನ ತೊಗೊಂಡು ಬಂದಿದ್ದಾರೆ ಅಂತ ಈ ಥರ ಡೀಟೇಲ್ಡಾಗಿ ಒಂದು ನೋಟ್ ಮಾಡಿಕೊಂಡ್ರೆ ನೀವೇನಾಗುತ್ತೆ ಲಾಸ್ಟ್ ಮಿನಿಟಲ್ಲಿ ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ದ ಫುಲ್ ಫಾರ್ಮ್ ಆಫ್ ಸ್ವಯಂ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಫುಲ್ ಫಾರ್ಮ್ ಆಫ್ ಸ್ವಯಂ ಈಸ್ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಸೊ ಸ್ವಯಂ is the India's national online learning platform. Swayam Prabha provides online TV educational channels. So 24/7 ಏನಾಗುತ್ತೆ, ಸೊ DTH ಮೂಲಕ ಏನಾಗುತ್ತೆ ರನ್ ಆಗ್ತಾನೆ ಇರುತ್ತೆ ಚಾನಲ್ಸು, ಎಜುಕೇಷನಲ್ DTH ಚಾನಲ್ಸ್ ಆಗಿರುತ್ತೆ. ವಿಚ್ ಇನ್ಸ್ಟಿಟ್ಯೂಷನ್ ಕಂಡಕ್ಟ್ಸ್ ದ UGC ನೆಟ್ ಎಕ್ಸಾಮಿನೇಷನ್? ಯಾವ ಒಂದು ಇನ್ಸ್ಟಿಟ್ಯೂಷನ್ ಕಂಡಕ್ಟ್ ಮಾಡುತ್ತೆ ಅಂತ ನೋಡೋದಾದರೆ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, NTA. ಹಾಗೆ KSET ಎಕ್ಸಾಮ್ನ ಯಾವ ಒಂದು ಇನ್ಸ್ಟಿಟ್ಯೂಷನ್ ಕಂಡಕ್ಟ್ ಮಾಡುತ್ತೆ ಅಥವಾ ಯಾವ ಒಂದು ಏಜೆನ್ಸಿ ಕಂಡಕ್ಟ್ ಮಾಡುತ್ತೆ ಅನ್ನೋದಾದರೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸಿನ್ಸ್ 2018 ಸಹ ಏನು ಮಾಡ್ತಾ ಇದೆ, NTA ಬಂದು NET ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಗನೈಸೇಷನ್ ಡೆವಲಪ್ಸ್ ಮೂಕ್ಸ್ ಇನ್ ಇಂಡಿಯಾ? ಯಾವ ಒಂದು ಆರ್ಗನೈಸೇಷನ್ನು ಮೂಕ್ಸ್ನ ಡೆವಲಪ್ ಮಾಡುತ್ತೆ? ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್, ಇದ್ರ IGNOU, ಸ್ವಯಂ, CEC. ಸೊ ಈ ಎಲ್ಲ ಆಲ್ ಆಫ್ ದಿ ಅಬೋವ್ ಇದರ ಆನ್ಸರ್ ಆಗಿರುತ್ತೆ. ಈ ಎಲ್ಲ ಆರ್ಗನೈಸೇಷನ್ನು ಏನು ಮಾಡುತ್ತೆ, ಸೊ ಡೆವಲಪ್ಸ್ ಅಂದರೆ ಮೂಕ್ಸ್ನ ಡೆವಲಪ್ ಮಾಡುತ್ತೆ, ಕೋರ್ಸಸ್ನ. IGNOU, CEC, NPTEL ಆ್ಯಂಡ್ ಅದರ್ ಡೆವಲಪ್ಸ್ ಮೂಕ್ಸ್ ಹೋಸ್ಟೆಡ್ ಆನ್ ಸ್ವಯಂ. ಸ್ವಯಮಲ್ಲಿ ಏನೆಲ್ಲ ಕೋರ್ಸಸ್ ಬರುತ್ತಲ್ವ, ಸೊ ಎಲ್ಲನೂ ಏನು ಮಾಡುತ್ತೆ
ಕಂಟೆಂಟ್ನ ಪ್ರಿಪೇರ್ ಮಾಡುತ್ತೆ. ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ CBCS ಮೇನ್ಲಿ ಏಮ್ಸ್, ಈ ಒಂದು CBCSನ ಮೇನ್ ಉದ್ದೇಶ ಏನಾಗಿರುತ್ತೆ ಅಂತ CBCS ಮೇಲೂ ಅಷ್ಟೇ ಸಾಕಷ್ಟು ಬಾರಿ ಕ್ವೆಶನ್ಸ್ನ ಕೇಳಿದ್ದಾರೆ. ಇನ್ಕ್ರೀಸಸ್ ಎಕ್ಸಾಮಿನೇಷನ್, ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಲರ್ನಿಂಗ್, ರೆಡ್ಯೂಸಸ್ ದ ಅಟೆಂಡೆನ್ಸ್, ಇನ್ಕ್ರೀಸ್ ಫೀಸ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಬಿಕಾಸ್ ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಇನ್ ಲರ್ನಿಂಗ್. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಓಪನ್ ಎಲೆಕ್ಟಿವ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ನಿಮಗೆ ಫ್ಲೆಕ್ಸಿಬಲ್ ಆಗಿ ಚೂಸ್ ಮಾಡುವಂಥ ಅವಕಾಶ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಒಂದು ಸಬ್ಜೆಕ್ಟ್ನ ಪಿಕ್ ಮಾಡುವಂಥ ಚಾನ್ಸಸ್ ಇರೋದ್ರಿಂದ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ ಇನ್ ಲರ್ನಿಂಗ್ ಆಪ್ಷನ್ ಆಗಿರುತ್ತೆ. ನೋಡಿ, ಎಕ್ಸ್ಪ್ಲಿನೇಷನ್ ಅಷ್ಟೇ, ಕೋರ್ಸಸ್ ಫ್ಲೆಕ್ಸಿಬಲಿ, ನಿಮಗೆ ಅವಕಾಶ ಇರುತ್ತೆ ಫ್ಲೆಕ್ಸಿಬಲ್ ಆಗಿ ಪಿಕ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಕಮಿಷನ್ ರೆಕಮೆಂಡೆಡ್ ದ 10+2+3 ಪ್ಯಾಟ್ರನ್? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೇಳಿದ್ನಲ್ವ, ಕೊತಾರಿ ಕಮಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನೆಲ್ಲ ಚೇಂಜಸ್ ತಗೊಬಂದಿದ್ದಾರೆ, ಯಾವುದೆಲ್ಲ ಚೇಂಜಸ್ ಇಂಪ್ಲಿಮೆಂಟ್ ಆಗಿದೆ, ಇವೆಲ್ಲನೂ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಇಟ್ ರೆಕಮೆಂಡ್ಸ್ 10+2+3 ಪ್ಯಾಟ್ರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ವಿಚ್ ಬಾಡಿ ರೆಗ್ಯುಲೇಟ್ಸ್ ಟೀಚರ್ ಎಜುಕೇಷನ್ ಇನ್ ಇಂಡಿಯಾ? ಸೊ ಯಾವ ಒಂದು ಬಾಡಿ ಬಂದು ರೆಗ್ಯುಲೇಟ್ ಮಾಡುತ್ತೆ, ಅಂದರೆ ಯಾವ ಒಂದು ಇನ್ಸ್ಟಿಟ್ಯೂಟ್ ಬಂದು ಎಜುಕೇಷನ್ ಅಂದರೆ ಟೀಚರ್ ಎಜುಕೇಷನ್ನ ರೆಗ್ಯುಲೇಷನ್ ಮಾಡುತ್ತೆ, ನಿರ್ವಹಣೆ ಮಾಡುತ್ತೆ ಅಂತ ನೋಡೋದಾದರೆ AICTE, NCTE, UGC, NCERT. NCERT ಬಂದು ನಿಮ್ಗೆ ಇದರ ಆನ್ಸರ್ ಬಂದು NCTE ರೆಗ್ಯುಲೇಟ್ಸ್ ಟೀಚರ್ ಎಜುಕೇಷನ್ ಆಗಿರುತ್ತೆ. AICTE ಬಂದು ಟೆಕ್ನಿಕಲ್ ಎಜುಕೇಷನ್ನ ಇದು ಮಾಡುತ್ತೆ, ಯೂನಿವರ್ಸಿಟೀಸ್ ಬಗ್ಗೆ ಆಗಿರುತ್ತೆ. ಆ್ಯಂಡ್ NCERT ಬಂದು ಏನಾಗಿರುತ್ತೆ, ಲೈಕ್ ಸ್ಕೂಲ್ ಸಿಲೆಬಸ್ನ ಪ್ರಿಸ್ಕ್ರೈಬ್ ಮಾಡೋದು. ನೋಡಿ, ಈಸಿಯಾಗಿ ಈ ರೀತಿಯಾಗಿ ಎಲಿಮಿನೇಟ್ ಮಾಡಬಹುದು. ಸೊ ಅದಕ್ಕೆ ಫಸ್ಟು ಒಂದು ಟಾಪಿಕ್ನ ತಿಳ್ಕೊತಾ ಇದ್ದೀರ ಅಂದರೆ ಇನ್ ಡೆಪ್ತಾಗಿ ನೀವು ತಿಳ್ಕೊಳ್ಳೋದಕ್ಕೆ ಟ್ರೈ. ವಿಚ್ ಬಾಡಿ ರೆಗ್ಯುಲೇಟ್ಸ್ ಮೆಡಿಕಲ್ ಎಜುಕೇಷನ್ ಇನ್ ಇಂಡಿಯಾ? ಸೊ ಇದರ ಆನ್ಸರ್ ಬಂದು NMC ಆಗಿರುತ್ತೆ. ವಿಚ್ ಇನ್ಸ್ಟಿಟ್ಯೂಷನ್ ಈಸ್ ನೋನ್ ಆಸ್ ಅ ಓಪನ್ ಯೂನಿವರ್ಸಿಟಿ ಆಸ್ ನ್ಯಾಷನಲ್ ಲೆವೆಲ್? ಸೊ ಇದರ ಆನ್ಸರ್ IGNOU ಆಗಿರುತ್ತೆ. IGNOU ಫುಲ್ ಫಾರ್ಮ್ ಬಂದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ಇದೇ ರೀತಿಯಾಗಿ ನೀವು ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಎಲ್ಲಿ ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ, ಓಪನ್ ಯೂನಿವರ್ಸಿಟಿ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಬಾರಿ ಪ್ರೀವಿಯಸ್ ಇಯರಲ್ಲಿ ಕ್ವೆಶನ್ಸ್ನ ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ಈ ರೀತಿ ಫಸ್ಟ್ ಓಪನ್ ಯೂನಿವರ್ಸಿಟಿ, ಫಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ, ಇದನ್ನೆಲ್ಲ ತಿಳ್ಕೊಳ್ಳಿ. IGNOU ಇಸ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಓಪನ್ ಯೂನಿವರ್ಸಿಟಿ. 21st question, AISHE stands for? So option A is the right answer, because All India Survey on Higher Education. AISHE collects annual data on higher education. So annual data ಏನಿರುತ್ತಲ್ವ ಆನ್ ಹೈಯರ್ ಎಜುಕೇಷನ್ಸ್ನ ಎಲ್ಲದನ್ನು ಕಲೆಕ್ಟ್ ಮಾಡುತ್ತೆ. 22nd, Academic Bank of Credits ABC is introduced under NEP 2020 ಏನು ಮಾಡ್ತಾರೆ, ABCನ ಇಂಟ್ರೊಡ್ಯೂಸ್ ಮಾಡ್ತಾರೆ. ABC ಫುಲ್ ಫಾರ್ಮು ಇಂಪಾರ್ಟೆಂಟ್ ಆಗುತ್ತೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಆಗಿರುತ್ತೆ. ಸೊ ಏನಾಗುತ್ತೆ ಅಂದರೆ ABCಯಲ್ಲಿ, ಸೊ ನೀವೆಲ್ಲ ಏನು ಸ್ಕೋರ್ ಮಾಡಿರ್ತೀರಲ್ವ 10th PUC ಅಥವಾ ಡಿಗ್ರಿಯಲ್ಲಿ ಆಗಿರಲಿ, ಅಥವಾ ನೀವು ಏನಾದರೂ ಎಕ್ಸ್ಟ್ರಾ ಸರ್ಟಿಫಿಕೇಷನ್ ಮಾಡಿದರೆ ಇವೆಲ್ಲನೂ ಏನಾಗುತ್ತೆ ABCಯಲ್ಲಿ ಏನಾಗಿರುತ್ತೆ, ಎಲ್ಲ ಸ್ಕೋರ್ ಎಲ್ಲ ಅವೈಲಬಲ್ ಇರುತ್ತೆ, ನೀವು ಅಲ್ಲಿ ಚೆಕ್ ಮಾಡ್ಕೋಬಹುದು. The primary object of NIRF is to recruit teachers, ranking higher education institution, conduct entrance examination, provide scholarship. ಸೊ NIRF ಫುಲ್ ಫಾರ್ಮ್ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಆಗಿರುತ್ತೆ. ಇದೇನಾಗುತ್ತೆ ಅಂತಂದರೆ ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ ಅದಕ್ಕೆ ರ್ಯಾಂಕಿಂಗ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಆ ಒಂದು ಪ್ರೋಗ್ರಾಮ್ ಆಗಿರಲಿ, ಓವರ್ ಆಲ್ ಎಲ್ಲ ಒಂದು ಆಸ್ಪೆಕ್ಟಲ್ಲೂ ಥಿಂಕ್ ಮಾಡಿ ಏನು ಮಾಡುತ್ತೆ, ರ್ಯಾಂಕಿಂಗ್ಸ್ನ ಕೊಡುತ್ತೆ. ಸೊ ಇದರ ಆನ್ಸರ್ ನೋಡೋದಾದರೆ ರ್ಯಾಂಕ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಸೊ NIRF ರ್ಯಾಂಕ್ಸ್ ಇನ್ಸ್ಟಿಟ್ಯೂಷನ್ ಆನ್ ಡಿಫೈನ್ಡ್ ಪ್ಯಾರಾಮೀಟರ್ಸ್. ಕೆಲವೊಂದು ಪ್ಯಾರಾಮೀಟರ್ಸ್ ಮುಖಾಂತರ ಏನು ಮಾಡುತ್ತೆ, ಒಂದು ರ್ಯಾಂಕಿಂಗ್ ಕೊಡುತ್ತೆ. ಈ ಒಂದು ಕಾಲೇಜು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಈ ರೀತಿಯಾಗಿ ರ್ಯಾಂಕಿಂಗ್ ಲಿಸ್ಟ್ನ ಕೊಡುವಂಥದ್ದು NIRF ಆಗಿರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಸ್ಟ್ಯಾಟ್ಯುಟರಿ ಬಾಡಿ? ಇದೆ ಈ 4ರಲ್ಲಿ ಯಾವುದು ಸ್ಟ್ಯಾಟ್ಯುಟರಿ ಬಾಡಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ UGC, AICTE, NAC, NMC.
ಸೊ ಇದರ ಆಪ್ಷನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ನೋಡಿ. ನ್ಯಾಕ್ ಬಂದು ಸ್ಟ್ಯಾಟ್ಯುಟರಿ ಬಾಡಿ ಅಲ್ಲ. ನ್ಯಾಕ್ ಈಸ್ ಅನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಬೈ UGC ಆಗಿರುತ್ತೆ. ನೆಕ್ಸ್ಟ್ 25th ಕ್ವೆಶನ್ ಬಂದು ದ ಮೇನ್ ಆಬ್ಜೆಕ್ಟಿವ್ ಆಫ್ UGC ಈಸ್ ಟು. ಸೊ UGCಯ ಮೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ? ಕಂಡಕ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಮೇಂಟೈನ್ ಸ್ಟ್ಯಾಂಡರ್ಡ್ಸ್ ಆಫ್ ಹೈಯರ್ ಎಜುಕೇಷನ್, ಅಪಾಯಿಂಟ್ VC and conduct school education. The option B is the right answer because maintains standards. ಸೊ ಒಂದು ಹೈಯರ್ ಎಜುಕೇಷನಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಥವಾ ಕ್ವಾಲಿಟಿನ ಮೇಂಟೈನ್ ಮಾಡುತ್ತೆ. ಅದಕ್ಕೆ ಮೇನ್ ಆಬ್ಜೆಕ್ಟಿವ್ ಬಂದು UGCದು ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಹೈಯರ್ ಎಜುಕೇಷನ್. UGC coordinates, determines, maintains ಸ್ಟ್ಯಾಂಡರ್ಡ್ಸ್ ಇನ್ ಹೈಯರ್ ಎಜುಕೇಷನ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಯಾವ ಒಂದು ವಿಡಿಯೋ ಅಥವಾ ಯಾವ ಒಂದು ಟಾಪಿಕ್ ಅಥವಾ ಯೂನಿಟ್ ಮೇಲೆ ನಾನು ಡಿಸ್ಕಸ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ರೂ ಅಥವಾ ಈ ಒಂದು PDF ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿದ್ರೆ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.